ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈಗ ನೋಡ್ಬೇಕಿತ್ತು ಟ್ರೈನ್ಸ್ ಒಳಗಡೆ ನೀವು ಬೆಳಗ್ಗೆ ಬರ್ಬೇಕಿತ್ತು. ಬೆಳಗ್ಗೆ 5 ಗಂಟೆಯಿಂದ ಬಾಸ್ ಫಿಲಂಗೆ ಎಷ್ಟು ಜನ ಟಿವಿಯಲ್ಲಿ ಆಗ್ತಿದ್ದಾರೆ. ಆದ್ರೂ ಹೋಗ್ಬೇಕಾಗಿಲ್ಲ. ಎಷ್ಟೇ ಫಿಲಂ ರಿಲೀಸ್ ಆದ್ರೂ ಇದೇ ತರ ಕ್ರೇಜ್ ಯಾವತ್ತೂ ಇರುತ್ತೆ. ನಾವು ಬಾಸ್ಗೋಸ್ಕರ ಕಾಯ್ತಿರ್ತೀವಿ. 10 ವರ್ಷ ಆಗ್ಲಿ ನಾವು ಕಾಯ್ತೀವಿ. ಬಾಸ್ ಬಂದೇ ಬರ್ತಾರೆ. ಸತ್ಯಕ್ಕೆ ಯಾವತ್ತಿದ್ದು ಜಯ ಸಿಕ್ಕೇ ಸಿಗುತ್ತೆ. ನಾನ್ ಬೆಳ್ಬೆಳಗ್ಗೆ ತಿಂದೆ ಮೊಟ್ಟೆ ಪಲ್ಯ. 22 ವರ್ಷ ಆದ್ರೂ ಕೇಸ್ ಕಮ್ಮಿ ಆಗಿಲ್ಲ. ಯಾಕಂದ್ರೆ ರಿಲೀಸ್ ಆಗಿರೋ ಕಲಾಸಿ ಪಲ್ಯ. ಸತ್ಮೇಲೆ ಆತ್ಮನೇ ಹೇಳ್ಬೇಕು. ಜೈ ಡಿ ಬಾಸ್. ಇಂತರೇ ನಾಯಕ್ಕಾಗಿ ಕಿತ್ತಾಡ್ತೀರ ಅಂತ ಹೇಳ್ತಿರಲ್ಲಪ್ಪ. ನೋಡ್ರಪ್ಪ ತಮಾಷೆ ಹೇಳೋದು ಮೀಡಿಯಾದವ್ರ ಮೊದಲು ಈ ಕೆಲಸ ಬಿಡಬೇಕು. ಪಿಮ್ ಕೆಲಸ ಮಾಡೋದು ಬಿಡಬೇಕು. ಮೀಡಿಯಾದವ್ರಿಗೆ ಹೇಳೋ ಪಿಮ್ ಕೆಲಸ ಮಾಡೋದು ಬಿಡ್ರಿ. ಕನ್ನಡ ಚಿತ್ರರಂಗ ಉಳಿಸಿ ಒಂದ್ ಮಾಡೋ ಹೇಳ್ತೀವಿ. ನಮ್ಮ ಅಣ್ಣ ಮಾಡಿರೋ ಮೂವಿ ದಾಸ ಇವಾಗ ರಿಲೀಸ್ ಆಗಿದೆ ನೋಡಿ. ರಿಲೀಸ್ ಕಲಾಸಿ ಪಾಳ್ಯ. ಬೇಗ ಸಾರಥಿ ಫಿಲಂ ರಿಲೀಸ್ ಮಾಡಕ್ಕೆ ಹೇಳಿ ಅಭಿಮಾನಿಗಳು ಕಾಯ್ತಾ ಇದೀವಿ. ಜೈ ಡಿ ಬಾಸ್. ಅಪ್ಪು ಬಿಟ್ಟಿದ್ರೆ ಮಾತ್ರ ಸಾಧ್ಯ. ಚಿತ್ರದುರ್ಗ ವರ್ಷ ಬಂದ್ರು ಕಡಿಮೆ ಮಾಡಕ್ ಆಗಲ್ಲ. ಸ್ಯಾಂಡಲ್ವುಡ್ಗೂ ಒಬ್ರೇ ಬಸ್, ಬಾಕ್ಸ್ ಆಫೀಸ್ ಒಬ್ರೇ ಬಸ್, ಇಡೀ ಕರ್ನಾಟಕಕ್ಕೂ ಒಬ್ರೇ ಬಸ್. ಅದು ಇವ್ ಬಜಾರ್ನ ಯಾರು ಕೂಡ ಕಮ್ಮಿ ಮಾಡಕ್ ಆಗಲ್ಲ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಏನೋ ಒಂದ್ ಟೈಮು ಕಾಯ್ತೀವಿ. ಅಭಿಮಾನಿಗಳು ಮನ್ಸಲ್ಲಿ, ಅವ್ರ ಮನ್ಸಲ್ಲಿ ನಾವು ಹಚ್ಚಾಗಿದ್ದೀವಿ. ನಮ್ಮ ಮನ್ಸಲ್ಲಿ ಅವ್ರ ದೇವರಾಗಿರ್ತಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಚಿನ್ನ ಏಟರ್ಸ್ ಏನೇನು ಮಾತಾಡಿದೀರಾ? ಬಂದಾಗ ಬೆಂಗಳೂರು ಅಳ್ಳಾಳನ್ ಮತ್ತು ಪಕ್ಕ. ಜೈ ಡಿ ಬಾಸ್. ನಮ್ ಬಾಸ್ ಜೈಸಿಲ್ ಇದಾರೆ ಅಂತ ತುಂಬಾ ಜನ ಕೆಟ್ಟದಾಗ ಮಾತಾಡ್ತಿರ್ತಾರೆ. ನಮ್ ಬಾಸ್ ಪರ ಹೇಳೋದು ಒಂದೇ ಮಾತು, ಯಾವುದಕ್ಕೆ ತಾಕದು ನಿನಗೆ ಕಾಯುವುದು ಅಭಿಮಾನ, ಸೋತರು ಬೀಗರು ಗೆದ್ದರು ಒಬ್ಬ ನಮ್ಮ ಯಜಮಾನ. ಜೈ ಡಿ ಬಾಸ್. ನೈಟ್ ತಿಂದೆ ಬಿಸಿ ಬಿಸಿ ಮುದ್ದೆ. ಫಿಲಂ ನೋಡಕ್ಕಂತಾನೆ ನೈಟ್ ಮಾಡಿಲ್ಲ ನಾನು ನಿದ್ದೆ. ಇವತ್ತು ಎಷ್ಟೊಂದ್ ಜನ ಹೊಸ ಫಿಲಂಗಳು ಸಿಕ್ಕಿಲ್ಲ ಥಿಯೇಟ್ರು. ಇವತ್ತು ಎಷ್ಟೊಂದ್ ಜನಕ್ಕೆ ಹೊಸ ಫಿಲಂಗಳು ಸಿಕ್ಕಿಲ್ಲ ಥಿಯೇಟ್ರು. ಯಾಕಂದ್ರೆ ಇಲ್ಲಿ ಆಗೋದು ಹೀರೋ ಮ್ಯಾಟ್ರು. ಯಾಕಂದ್ರೆ ಈ ಥಿಯೇಟರ್ ಅಲ್ಲಿ ಇರೋದು ನಮ್ ರಾಬರ್ಟ್. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.